ಮನೆ ಹುಡ್ಕೊಂಡೋದ ಕಪಲ್ಗಳಿಗೆ ಒಂದು ಅಪರಿಚಿತ ವ್ಯಕ್ತಿ ಅವನ ಲಕ್ಸುರಿಯಸ್ ಆದ ಮನೆನ ಈ ಕಪಲ್ಗಳಿಗೆ ಫ್ರೀಯಾಗಿ ಕೊಡ್ತಾನೆ. ಒಂದು ಷರತ್ತಿನ ಜೊತೆಗೆ ಆ ಮನೆಯ ಬೇಸ್ಮೆಂಟ್ ಡೋರ್ ಅನ್ನ ಯಾವತ್ತೂ ಓಪನ್ ಮಾಡಬಾರ್ದು ಅಂತ. ಈ ಕಪಲ್ಗಳು ಅವನ ಷರತ್ತನ್ನ ಮೀರಿ ಆ ಬೇಸ್ಮೆಂಟ್ ಡೋರ್ ಅನ್ನ ಓಪನ್ ಮಾಡ್ತಾರಾ ಅಥವಾ ಮಾಡಲ್ವಾ? ಮಾಡಿದ್ರು ಅಂತ ರಹಸ್ಯ ಆ ಡೋರ್ ಹಿಂದೆ ಏನಿರ್ಬೋದು ಅನ್ನೋದನ್ನ ಈ ಮೂವಿಲಿ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂತ ಹಾಗೆ ಇದಕ್ಕಿಂತಲೂ ವಿಭಿನ್ನವಾದಂತ ಕತೆಗಳು ನಮ್ಮ ಚಾನೆಲ್ ಅಲ್ಲಿ ಪ್ರತಿದಿನ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಮೂವಿಯ ಆರಂಭ ಒಂದು ಮುದ್ದದ ಕಪಲ್ ಇಂದ ಆಗುತ್ತೆ. ಜಾನ್ ಹಾಗೆ ಸೆರಾ ಇವರ ಲೈಫ್ ಅಲ್ಲಿ ಇವರು ತುಂಬಾನೇ ಖುಷಿಯಾಗಿರ್ತಾರೆ. ಅದಕ್ಕೆ ಕಾರಣ ಅವನ ಹೆಂಡತಿಯ ಪ್ರೆಗ್ನೆನ್ಸಿ ಆಗಿರುತ್ತೆ. ಅದೇ ಖುಷಿಯಿಂದ ಮುಂದೆ ಬರೋ ಮಗುವಿನ ಬಗ್ಗೆ ಬಹಳಷ್ಟು ಕನಸುಗಳನ್ನು ಇಟ್ಕೊಂಡಿರ್ತಾರೆ. ಮತ್ತೆ ಪ್ರತಿದಿನದ ರೀತಿಯಲ್ಲೇ ಜಾನ್ ಆಫೀಸ್ಗೆ ಹೋಗ್ತಾನೆ. ಅಲ್ಲಿ ಬಿಲ್ಡಿಂಗ್ ನ ಆರ್ಕಿಟೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದಿರ್ತಾನೆ. ಆಫೀಸ್ ನಲ್ಲಿ ಅವನ ಕೊಲಿಕ್ ಅವನ ಜೊತೆ ಮಾತಾಡೋಕೆ ಬರ್ತಾಳೆ. ಇವಳು ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿದ್ದು ಈಗಲೂ ಅವನ ಮೇಲೆ ಇವಳಿಗೆ ಮನಸ್ಸಿರುತ್ತೆ. ಆದ್ರೆ ಜಾನ್ಗೆ ಈಗ ಅವಳ ಮೇಲೆ ಯಾವ ಇಂಟ್ರೆಸ್ಟ್ ಇರೋಲ್ಲ. ಅವನ ಹೆಂಡತಿ ಜೊತೆನೆ ತುಂಬಾ ಖುಷಿಯಾಗಿ ಇದ್ದಿರ್ತಾನೆ. ಒಂದಿನ ಸೇರಾ ಮನೆಯಲ್ಲಿ ಪಿಯಾನೋ ಬಾರಿಸ್ತಿರುವಾಗ ಅಚಾನಕ್ ಆಗಿ ಅವಳಿಗೆ ಜೋರಾದ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಆ ಹೊಟ್ಟೆ ನೋವನ್ನ ತಡ್ಕೊಳ್ಳಕ್ಕಾಗದೆ ಅವಳ ಗಂಡನಿಗೆ ತುಂಬಾ ಸಲ ಕಾಲ್ ಮಾಡ್ತಾಳೆ. ಆದ್ರೆ ಜಾನ್ ಕೆಲ್ಸದಲ್ಲಿ ಬಿಸಿ ಇದ್ದ ಕಾರಣ ಅವಳು ಕಾಲ್ ಮಾಡಿರೋದು ಇವನ ಗಮನಕ್ಕೆ ಬಂದಿರಲ್ಲ. ಕೆಲ್ಸ ಎಲ್ಲ ಮುಗಿಸಿ ಫೋನ್ ನ ನೋಡಿದಾಗ ಅವನ ಹೆಂಡತಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋದು ಇವನಿಗೆ ಗೊತ್ತಾಗುತ್ತೆ. ಆ ವಿಷಯ ಗೊತ್ತಾಗ್ತಿದ್ದಂಗೆನೆ ಹಾಸ್ಪಿಟಲ್ ಕಡೆ ಹೋಗ್ತಾನೆ. ಅಲ್ಲಿ ಅವನಿಗೆ ತುಂಬಾ ದೊಡ್ಡ ಕಹಿ ಸುದ್ದಿ ಸಿಗುತ್ತೆ. ಅವನ ಹೆಂಡತಿಯ ಮಿಸ್ ಕ್ಯಾರೇಜ್ ಆಯ್ತು ಅಂತ. ಇದರಿಂದಾಗಿ ಆ ಕಪಲ್ಗಳು ಬೇಸರದಿಂದ ಕುಗ್ಗೋಗ್ತಾರೆ. ಮಗು ಕಳ್ಕೊಂಡ ನೋವಿನಿಂದ ಹೊರಗ್ ಬರೋಕೆ ಅವರ ಕೈಯಿಂದ ಆಗ್ತಿರಲ್ಲ. ಆ ಮನೆಯ ಪ್ರತಿ ಮೂಲೆನ ನೋಡ್ದಾಗೆಲ್ಲ ಅವರ ಮಗುವಿನ ನೆನಪೆ ಇವರಿಗೆ ಕಾಡ್ತಿರುತ್ತೆ. ಅದಕ್ಕೆ ಸೆರಾ ಹೊಸ ಮನೆಗೆ ಶಿಫ್ಟ್ ಆಗೋಣ ಅಂತ ಜಾನ್ಗೆ ಹೇಳ್ತಾಳೆ. ಜಾನ್ಗೂ ಅವಳ ಮಾತು ಸರಿ ಅನ್ಸಿ ಹೊಸ ಜೀವನನ ಹೊಸ ಮನೆಯಲ್ಲೇ ಕಂಡ್ಕೊಳ್ಳೋಣ ಅಂತ ಮನೆ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಬಹಳಷ್ಟು ಮನೆನ ಹುಡುಕಿದ್ಮೇಲೂ ಅವ್ರಿಗೆ ಯಾವ ಮನೆನೂ ಇಷ್ಟ ಆಗಲ್ಲ. ಒಂದು ಸರಿ ಇದ್ರೆ ಇನ್ನೊಂದು ಸರಿ ಇರೋಲ್ಲ, ಇನ್ನೊಂದು ಸರಿ ಇದ್ರೆ ಮತ್ತೊಂದು ಸರಿ ಇರೋಲ್ಲ. ಈ ತರ ಒಂದಲ್ಲ ಒಂದು ಪ್ರಾಬ್ಲಮ್ ಆ ಮನೆಯಲ್ಲಿ ಇದ್ದಿರುತ್ತೆ. ಇನ್ನೆಲ್ಲಪ್ಪ ಮನೆ ಹುಡ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಿರೋವಾಗ ಅವರ ರಿಯಲ್ ಎಸ್ಟೇಟ್ ಏಜೆನ್ಸಿ ಹೇಳ್ತಾಳೆ, ನನ್ನ ಫ್ರೆಂಡ್ ಏಮಿ ಅಂತ ಇದ್ದಾನೆ, ಅವನತ್ರ ಹೋಗಿ ಮನೆ ಬಗ್ಗೆ ವಿಚಾರಿಸೋದ್ರಿಂದ ನಿಮ್ಮ ಕನಸಿನ ಮನೆ ನಿಮ್ಗೆ ಹುಡುಕೊಡ್ಬೋದು ಅಂತ ಅವನ ಮನೆ ಅಡ್ರೆಸ್ ಅನ್ನ ಇವರಿಗೆ ಕೊಡ್ತಾಳೆ. ಇವ್ರುನು ಆ ಮನೆ ಅಡ್ರೆಸ್ ಅನ್ನ ಹುಡ್ಕೊಂಡು ಏಮಿ ಮನೆಗೆ ಹೋಗಿ ತಲುಪ್ತಾರೆ. ಅವನ ಮನೆನ ನೋಡಿ ಮೊದ್ಲಿಗೆ ಇವರಿಗೆ ಇದೇನಪ್ಪ ಭೂತ್ ಬಂಗ್ಲೆ ತರ ಇದೆಯಲ್ಲ ಅಂತ ಅನ್ಸುತ್ತೆ. ಆದ್ರೆ ಏಮಿ ಅವರಿಬ್ಬರನ್ನ ಪ್ರೀತಿಯಿಂದ ಮನೆ ಒಳಗೆ ವೆಲ್ಕಮ್ ಮಾಡ್ದ ಮೇಲೆ ಅವರಿಗೆ ಅನ್ಸುತ್ತೆ ಇದು ಮನೆ ಅಲ್ಲ ಅರಮನೆ ಅಂತ. ಆ ಮನೆ ಅಷ್ಟು ಸೂಪರ್ ಆಗಿ ಇರುತ್ತೆ. ಇಂಥದ್ದು ಇಲ್ಲ ಇಂಥದ್ದು ಇದೆ ಅನ್ನೋ ರೀತಿನೇ ಇರೋಲ್ಲ. ಎಲ್ಲ ಸೌಕರ್ಯನೂ ಆ ಮನೆಯಲ್ಲಿ ಇರುತ್ತೆ. ಏಮಿ ಅವನ ಪೂರ್ತಿ ಮನೆನ ಇವರಿಗೆ ತೋರಿಸಿ ಹೇಳ್ತಾನೆ, ಈ ಮನೆನ 1980ರಲ್ಲಿ ಕಟ್ಲಾಗಿತ್ತು. ಇದನ್ನ ನಾನು 20 ವರ್ಷದಿಂದ ರಿನೋವೇಟ್ ಮಾಡ್ತಾ ಇದ್ದೀನಿ. ಆದ್ರೆ ನನ್ಗೆ ಈ ಮನೆಯಿಂದ ಯಾವುದೇ ರೀತಿಯ ಖುಷಿಯಾಗ್ಲಿ ನೆಮ್ಮದಿಯಾಗ್ಲಿ ಸಿಕ್ಕಿಲ್ಲ ಅಂತ ಮಾತಾಡ್ಕೊಂಡು ಅವರಿಬ್ಬರಿಗೆ ಡ್ರಿಂಕ್ಸ್ ಕೊಡ್ತಾನೆ. ನಂತರ ಏಮಿ ಅವರಿಬ್ಬರ ಹತ್ರ ಕ್ವಶನ್ ಮಾಡ್ತಾನೆ, ನೀವ್ ಯಾಕೆ ಹೊಸ ಮನೆ ತಗೊಳ್ಳೋ ನಿರ್ಧಾರ ಮಾಡಿದ್ರಿ ಅಂತ. ಅದಕ್ಕೆ ಆ ಕಪಲ್ಗಳು ಅವರ ಜೀವನದಲ್ಲಿ ನಡೆದಿದ್ದ ಕಹಿ ಘಟನೆಯನ್ನ ಅವನ ಹತ್ರ ಹೇಳ್ಕೊತಾರೆ. ಮತ್ತೆ ಇವ್ರುನು ಏಮಿ ಹತ್ರ ಅವನ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಡದೆ ಆ ಟಾಪಿಕ್ ಅನ್ನೇ ಚೇಂಜ್ ಮಾಡಿ ಬಿಡ್ತಾನೆ. ಹಾಗೇನೆ ತುಂಬಾ ಹೊತ್ತು ಮಾತಾಡ್ಕೊಂಡು ಅವರಿಬ್ರು ತುಂಬಾನೇ ಡ್ರಿಂಕ್ಸು ಮಾಡ್ತಾರೆ. ಮತ್ತೆ ರಾತ್ರಿನೂ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಏಮಿ ಅವರ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿ ಇವತ್ತು ರಾತ್ರಿ ಇಲ್ಲೇ ಉಳ್ಕೊಳ್ಳೋದಾಗಿ ಹೇಳ್ತಾನೆ. ಅದಕ್ಕೆ ಆ ಕಪಲ್ಗಳು ಸರಿ ಅಂತ ಹೇಳಿ ಅವತ್ತು ರಾತ್ರಿ ಅಲ್ಲೇ ಉಳ್ಕೋತಾರೆ. ಬೆಳಿಗ್ಗೆದ್ದು ನೋಡ್ದಾಗ ಏಮಿ ಮನೆಯಲ್ಲಿ ಇರಲ್ಲ. ಎಲ್ ಹೋದ ಅಂತ ಹುಡುಕ್ದಾಗ ಅವರಿಗೆ ಒಂದು ಲೆಟರ್ ಸಿಗುತ್ತೆ. ಆ ಲೆಟರ್ ನಲ್ಲಿ ಏಮಿ ಬರ್ದಿರ್ತಾನೆ, ನಿಮ್ಮ ಹೊಸ ಜೀವನನ ಈ ಮನೆಯಲ್ಲಿ ನೀವು ಸ್ಟಾರ್ಟ್ ಮಾಡಬಹುದು. ಈ ಮನೆನ ಫ್ರೀಯಾಗಿ ನಿಮ್ಗೆ ಕೊಡ್ತೀನಿ. ಆದ್ರೆ ಈ ಮನೆಯಲ್ಲೊಂದು ಬೇಸ್ಮೆಂಟ್ ಡೋರ್ ಇದೆ, ಅದನ್ನ ಯಾವತ್ತೂ ಓಪನ್ ಮಾಡಬಾರ್ದು. ಏನಾದ್ರೂ ಓಪನ್ ಮಾಡಿದ್ರೆ ಈ ಮನೆನ ವಾಪಸ್ ನನಗೇನೆ ಕೊಡ್ಬೇಕು ಅಂತ ಬರ್ದಿರುತ್ತೆ. ಅದನ್ನ ನೋಡಿ ಈ ಕಪಲ್ಗಳಿಗೆ ವಿಚಿತ್ರ ಅನ್ಸುತ್ತೆ. ಇಷ್ಟು ಸೂಪರ್ ಆದ ಮನೆನ ಫ್ರೀಯಾಗಿ ಹೇಗ್ ಕೊಡೋಕ್ ಸಾಧ್ಯ? ಬೇಸ್ಮೆಂಟ್ ಅಲ್ಲಿ ಅಂತದ್ದು ಏನಿರ್ಬೋದು? ಮುಂದೆ ಫ್ಯೂಚರ್ ಅಲ್ಲಿ ಇದರಿಂದ ನಮ್ಗೇನಾದ್ರೂ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೇಕಾಗುತ್ತಾ ಅಂತ ಬಹಳಷ್ಟು ಕ್ವಶನ್ ಗಳು ಜಾನ್ ನ ತಲೆಯಲ್ಲಿ ಬರುತ್ತೆ. ಆಗ ಸೆರಾ ಹೇಳ್ತಾಳೆ, ಆ ಬೇಸ್ಮೆಂಟ್ ಅಲ್ಲಿ ಏನ್ ಬೇಕಾದ್ರೂ ಇರ್ಲಿ, ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕು? ಈಗ ನಾವು ಬೇರೆ ಮನೆನ ಹುಡ್ಕೊಂಡು ಹೋದ್ರೂನು ಅದನ್ನ ರಿನೋವೇಟ್ ಮಾಡೋಕೆಲ್ಲ ಬಹಳಷ್ಟು ಖರ್ಚಾಗುತ್ತೆ. ನಮ್ಮ ಅದೃಷ್ಟಕ್ಕೆ ಇಂತ ಸೂಪರ್ ಆದ ಮನೆ ಸಿಕ್ಕಿದೆ, ಅದು ಇದು ಅಂತ ಬೇಡದ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ಇಂತ ಸೂಪರ್ ಆದ ಮನೆನ ಕಳ್ಕೊಳ್ಳೋದು ಬೇಡ ಅಂತ ಅಲ್ಲೇ ಇರೋ ನಿರ್ಧಾರ ಮಾಡ್ತಾರೆ. ಅಷ್ಟೊತ್ತಿಗೆಲ್ಲ ರಿಯಲ್ ಎಸ್ಟೇಟ್ ಏಜೆನ್ಸಿ ಆ ಮನೆಗೆ ಡಾಕ್ಯುಮೆಂಟ್ ಜೊತೆನೆ ಬರ್ತಾಳೆ. ಏಮಿ ಅವಳಿಗೆ ಎಲ್ಲಾನು ಮೊದ್ಲೇ ತಿಳಿಸಿರ್ತಾನೆ. ಜಾನ್ ಆ ಮನೆಯ ಪೇಪರ್ಗೆ ಸೈನು ಹಾಕ್ತಾನೆ. ಅದಾದ ನಂತರ ಅವರಿಬ್ರು ಆ ಮನೆಗೆ ಶಿಫ್ಟ್
ಆಗಿ ಅವರ ಹೊಸ ಜೀವನನ ಅಲ್ಲೇ ಸ್ಟಾರ್ಟ್ ಮಾಡ್ತಾರೆ. ಮನೆಗೆ ಶಿಫ್ಟ್ ಆದ ಖುಷಿಯಲ್ಲೇ ಮನೇಲೊಂದು ಪಾರ್ಟಿನೂ ಇಟ್ಕೋತಾರೆ. ಅದ್ರಲ್ಲಿ ಜಾನ್ ಹಾಗೆ ಸೆರೆನಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಪಾರ್ಟಿಯಲ್ಲಿ ಸೇರಿರ್ತಾರೆ. ಅವರ ಜೊತೆಯಲ್ಲೇ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಇನ್ವೈಟ್ ಮಾಡ್ದೇನೆ ಬಂದಿರ್ತಾಳೆ. ಅವಳನ್ನ ನೋಡಿ ಜಾನ್ ಅಂತೂ ಫುಲ್ ಟೆನ್ಷನ್ ಆಗ್ತಾನೆ. ಯಾಕಂದ್ರೆ ಅವರಿಬ್ರು ಮೊದಲು ರಿಲೇಶನ್ಶಿಪ್ ಅಲ್ಲಿದ್ದ ವಿಷಯ ಸೆರೆಗೆ ಗೊತ್ತಿರೋಲ್ಲ. ಇವಳಿಂದಾಗಿ ಎಲ್ಲಿ ಈಗ ಆ ವಿಷಯ ಗೊತ್ತಾಗ್ಬಿಡ್ತು ಅಂತ ಅವಳನ್ನ ಸಪರೇಟ್ ಆಗಿ ಕರ್ಕೊಂಡೋಗಿ ಇಲ್ಲಿಗೆ ಯಾಕೆ ಬಂದೆ, ನಿನ್ನ ಯಾರು ಪಾರ್ಟಿಗೆ ಇನ್ವೈಟ್ ಮಾಡಿದ್ದು, ನಮ್ಮಿಬ್ರ ಮಧ್ಯ ಮೊದಲು ಏನೇ ನಡೆದಿದ್ರು ಕೂಡ ಅದು ಮುಗ್ದೋದ ಕತೆ. ಈಗ ನಾನು ನನ್ನ ಹೆಂಡತಿ ಜೊತೆನೆ ತುಂಬಾ ಖುಷಿಯಾಗಿದ್ದೀನಿ. ಪದೇ ಪದೇ ನಾನಿರೋ ಕಡೆನೆ ಬಂದು ಡಿಸ್ಟರ್ಬ್ ಮಾಡ್ಬೇಡ ಅಂತ ಬೈತಾನೆ. ಅಷ್ಟೊತ್ತಿಗೆ ಹೊರಗಿನಿಂದ ಒಬ್ಬ ವ್ಯಕ್ತಿ ಜೋರಾಗಿ ಕೂಗಾಡೋದು ಕೇಳಿಸುತ್ತೆ. ಜಾನ್ ಅಲ್ಲಿಗೆ ಹೋಗಿ ಆ ವ್ಯಕ್ತಿ ಹತ್ರ ಮಾತಾಡಿದಾಗ ಆ ವ್ಯಕ್ತಿ ತುಂಬಾನೇ ಸಿಟ್ಟಾಗಿ ಹೇಳ್ತಾ ಇರ್ತಾನೆ, ಇವತ್ತಂತೂ ಈ ಮನೆನ ಸುಟ್ಟಾಕೆ ಇಲ್ಲಿಂದ ಹೋಗೋದು ಅಂತ. ಜಾನ್, ನಾವು ಮನೆಗೆ ಹೊಸತಾಗಿ ಬಂದಿದ್ದೀವಿ, ಮನೇಲಿ ಒಂದು ಪಾರ್ಟಿ ನಡೀತಿದೆ, ದಯವಿಟ್ಟು ನಮ್ಗೆ ತೊಂದರೆ ಕೊಡದೆ ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಈಗ್ಲೇ ತುಂಬಾ ಲೇಟ್ ಆಗಿದೆ, ಇನ್ನು ಲೇಟ್ ಆಗೋ ಮೊದ್ಲೇ ಈ ಮನೆನ ಸುಟ್ಟಾಕಿ ಬಿಡು ಅಂತ ಜಾನ್ಗೆ ಸಲಹೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಮೊದ್ಲೇ ಜಾನ್ನ ತಲೆಯಲ್ಲಿ ಬಹಳಷ್ಟು ಕ್ವಶನ್ಗಳು ಕುರಿತಾ ಇರ್ತವೆ. ಅದರ ಜೊತೆ ಈ ಇನ್ಸಿಡೆಂಟ್ ಸೇರ್ಕೊಂಡು ಅವನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತವೆ. ಈಗಂತೂ ಜಾನ್ಗೆ ಬೇಸ್ಮೆಂಟ್ ಅಲ್ಲಿ ಏನಿರ್ಬೋದು ಅನ್ನೋ ಕ್ಯೂರಿಯಸ್ ಹೆಚ್ಚಾಗ್ತಾ ಹೋಗುತ್ತೆ. ಮರುದಿನ ಜಾನ್ ಕೆಲಸ ಮಾಡೋಕೆ ಆಫೀಸ್ಗೆ ಹೋದಾಗ ಅಲ್ಲಿ ಎಲ್ಲ ಎಂಪ್ಲಾಯಿಗಳು ಅವನನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಅದಕ್ಕೆ ಕಾರಣ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಆಗಿರ್ತಾಳೆ. ಅವಳು ಅವನ ಮೇಲೆ ಸಿಟ್ಟಿನಿಂದ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಅನ್ನ ಹಾಕಿರ್ತಾಳೆ. ಅದರಿಂದಾಗಿ ಅವನನ್ನ ಕೆಲಸದಿಂದ ತೆಗೆದು ಈ ಇನ್ವೆಸ್ಟಿಗೇಷನ್ ಅಲ್ಲಿ ನಿರಪರಾಧಿ ಅಂತ ಪ್ರೂವ್ ಆಗೋವರೆಗೂ ಆಫೀಸ್ಗೆ ಬರಬಾರ್ದು ಅಂತ ಆಗಿರುತ್ತೆ. ಜಾನ್ಗೆ ಇದರಿಂದ ತುಂಬಾನೇ ಟೆನ್ಷನ್ ಆಗುತ್ತೆ. ಈ ವಿಷಯನ ಅವನ ಹೆಂಡತಿಗೆ ಹೇಗಪ್ಪ ಹೇಳೋದು ಅಂತ. ಆದ್ರೂನು ಧೈರ್ಯ ಮಾಡ್ಕೊಂಡು ಅವನ ಹೆಂಡತಿಗೆ ಹೇಳೋಕೆ ಹೋಗ್ತಾನೆ. ಆದ್ರೆ ಅವನ ಹೆಂಡತಿನ ನೋಡಿ ಅವನ ಧೈರ್ಯ ಎಲ್ಲ ಹೋಗ್ಬಿಡುತ್ತೆ. ಈ ವಿಷಯನ ಹೆಂಡತಿ ಕೈಯಿಂದ ಮುಚ್ಚಿಡೋದೇ ಒಳ್ಳೇದು ಅಂತ ಡಿಸೈಡ್ ಮಾಡಿ ಅವನ ಹೆಂಡತಿಗೆ ಕೆಲಸ ಹೋಗಿರೋ ಯಾವ ವಿಷಯನೂ ಹೇಳಲ್ಲ. ಮತ್ತೆ ಪ್ರತಿದಿನ ಆಫೀಸ್ಗೆ ಹೋಗ್ತೀನಿ ಅಂತ ಅವನ ಹೆಂಡತಿ ಮುಂದೆ ರೆಡಿಯಾಗಿ ಅವಳು ಕೆಲಸಕ್ಕೆ ಹೋದ್ಮೇಲೆ ಮನೆಯಲ್ಲೇ ಕೂತು ಟೈಮ್ ಪಾಸ್ ಮಾಡ್ತಾ ಇದ್ದಿರ್ತಾನೆ. ಹಾಗೇನೆ ಒಂದು ದಿನ ಜಾಗಿಂಗ್ ಮುಗಿಸಿ ವಾಪಸ್ ಮನೆಗೆ ಬಂದು ಕಾಲ್ ನಲ್ಲಿ ಮಾತಾಡ್ತಿರುವಾಗ ಅವನ ದೃಷ್ಟಿ ಆ ಬೇಸ್ಮೆಂಟ್ ನ ಡೋರ್ ನ ಮೇಲೆ ಬೀಳುತ್ತೆ. ಈಗ ಮನೆಯಲ್ಲೂ ಯಾರು ಇರೋಲ್ಲ, ಅವನು ಫ್ರೀಯಾಗೆ ಇದ್ದಿರ್ತಾನೆ. ಇದೇ ಸರಿಯಾದ ಸಮಯ ಅಂತ ಬೇಸ್ಮೆಂಟ್ ನ ಡೋರ್ ಓಪನ್ ಮಾಡೋಕೆ ಮುಂದಾಗ್ತಾನೆ. ಆದ್ರೆ ಆ ಡೋರ್ ನ ಎಷ್ಟೇ ಓಪನ್ ಮಾಡೋ ಪ್ರಯತ್ನ ಪಟ್ರೂ ಕೂಡ ಅದು ಮಾತ್ರ ಓಪನ್ ಆಗ್ತಿರಲ್ಲ. ಅದೇ ಪ್ರಯತ್ನದಲ್ಲಿ ಅವನ ಕೈಗೆ ಏಟಾಗೋ ಕಾರಣ ಆ ಡೋರ್ ನ ಓಪನ್ ಮಾಡೋದನ್ನ ಅಲ್ಲೇ ನಿಲ್ಲಿಸ್ತಾನೆ. ರಾತ್ರಿ ಸೆರಾ ಜೊತೆ ಡಿನ್ನರ್ ಮಾಡ್ತಿರುವಾಗ ಜಾನ್ ಹೇಳ್ತಾನೆ, ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡಿ ಅಲ್ಲಿ ಏನಿದೆ ಅಂತ ನೋಡೋಣ. ಹಂಗುನು ನಾವು ಡೋರ್ ನ ಓಪನ್ ಮಾಡಿದೆವಾ ಇಲ್ವಾ ಅಂತ ಏಮಿಗೆ ಹೇಗ್ ಗೊತ್ತಾಗುತ್ತೆ? ಅದನ್ನ ಕೇಳಿ ಸೆರಾ ಸಿಟ್ಟಾಗಿ, ಅಲ್ಲಿ ಏನ್ ಬೇಕಾದ್ರೂ ಇರ್ಲಿ, ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಗಿದೆ, ಮೊದ್ಲು ನಿನ್ನ ಮೈಂಡ್ ಇಂದ ಈ ವಿಷಯನ ತೆಗ್ದಾಕು ಅಂತ ಹೇಳ್ತಾಳೆ. ಮರುದಿನ ಜಾನ್ ಆ ಮನೆಯ ನಕ್ಷೆ ತರೋಕೆ ಹೋಗ್ತಾನೆ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ, ಈ ಮೊದ್ಲು ಆ ಮನೆಯಲ್ಲಿ ಪೋಲ್ ಅಂತ ಹೇಳೋ ವ್ಯಕ್ತಿ ಇದ್ದಿದ್ದು ಅದು ಬೇರೆ ಯಾರೂ ಆಗಿರೋಲ್ಲ. ಪಾರ್ಟಿ ದಿನ ಮನೆನ ಸುಟ್ಟಾಕ್ತೀನಿ ಅಂತ ಬಂದಿದ್ದ ಅಲ್ವಾ, ಅವನೇ ಇವನಾಗಿರ್ತಾನೆ. ಹಾಗೇನೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಏಮಿಯ ಮನೆಯಲ್ಲಿ 20 ವರ್ಷದ ಹಿಂದೆ ಹೆಂಡತಿ ಮಗಳ ಜೊತೆ ವಾಸವಾಗಿದ್ದ ಅಂತ. ಆದ್ರೆ ಸಡನ್ ಆಗಿ ಅವನ ಹೆಂಡತಿ ಮಗಳು ಅವನನ್ನ ಬಿಟ್ಟೋದ್ರು, ಕಾಣೆಯಾದ್ರು, ಏನಾದ್ರು ಅಂತಲೇ ಇದುವರೆಗೂ ಗೊತ್ತಿರೋಲ್ಲ. ಈ ಏಮಿಯ ಕುಟುಂಬದ ರಹಸ್ಯನೇ ಆ ಬೇಸ್ಮೆಂಟ್ ಅಲ್ಲಿ ಇರ್ಬೋದು ಅಂತ ಮನೆಗೆ ಹೋಗಿ ನಕ್ಷೆನ ನೋಡ್ದಾಗ ಮನೆಯ ಒಳಗಿನಿಂದಲೇ ಬೇಸ್ಮೆಂಟ್ ಗೆ ಹೋಗೋಕೆ ಒಂದು ದಾರಿ ಇರೋದು ಅವನಿಗೆ ಗೊತ್ತಾಗುತ್ತೆ. ಅದು ಎಲ್ಲಿದೆ ಅಂತ ತುಂಬಾ ಹುಡುಕಿದ್ಮೇಲೆ ಆ ದಾರಿ ಸಿಗುತ್ತೆ. ಅದರ ಸಹಾಯದಿಂದಲೇ ಕೆಳಗ್ ತನಕ ಹೋಗಿ ತಲುಪ್ತಾನೆ. ಅಲ್ಲಿ ತುಂಬಾ ಕತ್ಲಿದ್ದ ಕಾರಣ ಏನನ್ನು ಕರೆಕ್ಟ್ ಆಗಿ ಕಾಣಿಸ್ತಿರಲ್ಲ. ಟಾರ್ಚ್ ನ ಸಹಾಯ ತಕೊಂಡು ಮುಂದೆ ಹೋಗಿ ನೋಡಿದಾಗ ಅವನಿಗೊಂದು ಡೋರ್ ಸಿಗುತ್ತೆ. ಅದನ್ನ ಓಪನ್ ಮಾಡ್ತಿರೋವಾಗ ಹೊರಗಿನಿಂದ ಕಾರ್ ಸದ್ದಾಗಿ ಜಾನ್ ಅರ್ಥ ಮಾಡ್ಕೊಳ್ತಾನೆ, ಸೆರಾ ವಾಪಸ್ ಮನೆಗೆ ಬಂದ್ಲು ಅಂತ. ಈ ವಿಷಯ ಗೊತ್ತಾದ್ರೆ ಖಂಡಿತವಾಗಿಯೂ ಸಿಟ್ ಮಾಡ್ಕೊಳ್ತಾಳೆ ಅಂತ ಬೇಗ ಓಡಿ ಮೇಲೆ ಬರ್ತಾನೆ. ಅದೇ ರಾತ್ರಿ ಜಾನ್ಗೆ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ಲೀಸಲ ಕಾಲ್ ಬರುತ್ತೆ. ಅದ್ರಲ್ಲಿ ಅವಳು ಮೀಟ್ ಆಗೋಕೆ ಕರೀತಾಳೆ. ನೆಕ್ಸ್ಟ್ ಡೇ ಜಾನ್ ಅವಳನ್ನ ಮೀಟ್ ಆಗೋಕೆ ಅವಳತ್ರ ಹೋಗಿ, ನನ್ನ ಯಾಕಿಷ್ಟು ಕಾಡ್ತಿದ್ಯಾ, ನನ್ ಪಾಡಿಗೆ ನನ್ನ ಇರೋಕೆ ಬಿಡು, ಈ ಸುಳ್ಳು ಕೇಳ್ಸನ್ನ ವಾಪಸ್ ತೆಕು ಅಂತ ಹೇಳ್ತಾನೆ. ಅದನ್ನ ಕೇಳಿ ಲೀಸಾ, ನಿನ್ಗೋಸ್ಕರ ನಾನು ಹುಚ್ಚಿಯಾಗಿದ್ದೇನೆ, ನೀನ್ ಇಲ್ದೆ ನನಗೆ ಬದುಕೋಕೆ ಆಗಲ್ಲ, ನಿನ್ನ ಹೆಂಡತಿಗೆ ನಮ್ಮಿಬ್ಬರ ವಿಷಯ ಹೇಳಿ ಡೈವರ್ಸ್ ಕೊಡು, ಮತ್ತೆ ನಾವಿಬ್ರು ಮದುವೆಯಾಗಿ ಖುಷಿಯಾಗಿರೋಣ ಅಂತ ಹೇಳ್ತಾಳೆ. ಅದಕ್ಕೆ ಜಾನ್, ನಾನ್ ಹಾಗೆಲ್ಲ ಮಾಡೋಕಾಗೋಲ್ಲ, ನನ್ನ ಹೆಂಡತಿನ ನಾನು ತುಂಬಾ ಇಷ್ಟ ಪಡ್ತಿದ್ದೀನಿ ಅಂತ ಹೇಳ್ದಾಗ, ನೀ ನಂಗೆ ನಂಬಿಸಿ ಮೋಸ ಮಾಡ್ದೆ, ಈಗ ಸೆರಾ ಹತ್ರ ಏನೆಲ್ಲ ಇದೆಯೋ ಅದೆಲ್ಲ ನಂದಾಗ್ಬೇಕಿತ್ತು, ಇನ್ನು ನಾನು ಸುಮ್ನಿರೋಲ್ಲ, ಇರೋ ಸತ್ಯನೆಲ್ಲ ನಿನ್ನ ಹೆಂಡತಿಗೆ ಹೇಳ್ತೀನಿ, ನನ್ಗೆ ಸಿಗದ್ದು ಇನ್ ಯಾರಿಗೂ ಸಿಗ್ಬಾರ್ದು ಅಂತ ಹೇಳ್ತಾಳೆ. ಅದನ್ನ ಕೇಳಿ ಜಾನ್, ಹಾಗೇನಾದ್ರೂ ಮಾಡಿದ್ರೆ ನಿನ್ನ ಜೀವ ಸಹಿತ ಉಳ್ಸೋಲ್ಲ ಅಂತ ಧಮ್ಕಿ ಹಾಕಿ ಅಲ್ಲಿಂದ ಹೋಗ್ತಾನೆ. ಮರುದಿನ ಜಾನ್ ಜಾಗ್ಗೆ ಹೋಗಿರೋ ಟೈಮ್ ನಲ್ಲಿ ಮನೆಯಲ್ಲಿ ಸೆರಾ ಒಬ್ಳೆ ರೂಮ್ ನ ರಿನೋವೇಟ್ ಮಾಡ್ತಾ
ಹೋಗ್ತಾ ಇರ್ತಾಳೆ. ಆಗ ಅಚಾನಕ್ ಆಗಿ ವಾಮಿಟ್ ಆಗುತ್ತೆ. ಪ್ರೆಗ್ನೆಂಟ್ ಆಗಿರ್ಬೋದು ಅಂತ ಟೆಸ್ಟ್ ಮಾಡಿ ನೋಡಿದಾಗ ಅವಳು ಪ್ರೆಗ್ನೆಂಟ್ ಆಗಿರೋದು ಕನ್ಫರ್ಮ್ ಆಗುತ್ತೆ. ಅದನ್ನ ನೋಡಿ ಅವಳಂತೂ ತುಂಬಾನೇ ಖುಷಿ ಆಗ್ತಾಳೆ. ಆಗ ಅವಳ ಕೈಯಿಂದ ಪ್ರೆಗ್ನೆನ್ಸಿ ಕಿಟ್ ಕೆಳಗೆ ಬೀಳುತ್ತೆ. ಅದನ್ನ ತೆಗಿಯೋಕೆ ಕೆಳಗೆ ಬಗ್ದಾಗ ಅವಳಿಗೆ ಮನೆಯ ನಕ್ಷೆ ಸಿಗುತ್ತೆ. ಅದರಿಂದ ಅವಳಿಗೆ ಗೊತ್ತಾಗುತ್ತೆ ಬೇಸ್ಮೆಂಟ್ ಒಳಗೆ ಹೋಗೋಕೆ ಒಳಗಿನಿಂದ ಒಂದು ದಾರಿ ಇದೆ ಅಂತ. ಅದನ್ನ ಹುಡುಕಿ ಅದರ ಒಳಗೆ ಹೋಗ್ತಾಳೆ. ಈ ಕಡೆ ಲೀಸಾ ಸೆರಾಗೆ ಎಲ್ಲ ವಿಷಯ ಹೇಳೋಕೆ ಮನೆ ಒಳಗೆ ಬರ್ತಾಳೆ. ಅಲ್ಲಿ ಜಾನ್ ಹಾಗೆ ಸೆರಾ ಖುಷಿಯಾಗಿರುವಂತ ಬಹಳಷ್ಟು ಫೋಟೋಗಳು ಇರುತ್ತೆ. ಮತ್ತೆ ಅವಳಿಗೆ ಸೆರನ ಪ್ರೆಗ್ನೆನ್ಸಿ ಕಿಟ್ಟು ಸಿಗುತ್ತೆ. ಮತ್ತೊಂದ್ ಕಡೆ ಸೆರಾ ಬೇಸ್ಮೆಂಟ್ ಇಂದ ಹೊರಗೆ ಬರ್ತಾಳೆ. ಆಗ ಅವಳು ಗಮನಿಸ್ತಾಳೆ ಮನೆಯ ಡೋರ್ ಓಪನ್ ಆಗಿರೋದನ್ನ. ಸುತ್ತಮುತ್ತ ನೋಡಿದ್ರೆ ಅಲ್ಲಿ ಯಾರೂನು ಕಾಣಿಸಲ್ಲ. ಅದಾದ ಸ್ವಲ್ಪ ಹೊತ್ತಿಗೆ ಜಾನ್ ಜಾಗ್ ಮುಗಿಸಿ ಕಾರ್ ನಲ್ಲಿ ಮನೆಗೆ ಬರ್ತಾನೆ. ಆಗ ಅಲ್ಲಿ ಲೀಸನ ಕಾರ್ ನಿಂತಿರೋದನ್ನ ನೋಡಿ ಅವನಿಗೆ ಗ್ಯಾರಂಟಿ ಆಗುತ್ತೆ ಲೀಸಾ ಎಲ್ಲ ವಿಷಯನ ಸೆರಾಗೆ ಹೇಳ್ಬಿಟ್ಟಿದ್ದಾಳೆ ಅಂತ. ಅದೇ ಸಿಟ್ಟಿನಿಂದ ಇವತ್ತು ಮಾತ್ರ ಅವಳನ್ನ ಬಿಡೋಲ್ಲ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಅವಳು ತುಂಬಾ ಫಾಸ್ಟ್ ಆಗಿ ಕಾರ್ನ ಓಡಿಸ್ಕೊಂಡು ಹೋಗಿ ಇವನ ಕಣ್ಣಿಂದ ತಪ್ಪಿಸ್ಕೊಳ್ತಾಳೆ. ಜಾನ್ಗೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಾಗದೆ ವಾಪಸ್ ಮನೆಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ತುಂಬಾನೇ ಭಯ ಆಗುತ್ತೆ ಎಲ್ಲಿ ಸೆರಾ ಅವನನ್ನ ಕೋಪದಿಂದ ಬಿಟ್ಟೋಗ್ತಾಳು ಅಂತ. ಅದೇ ಭಯದಿಂದ ಸೆರಾ ಹತ್ರ ಹೋಗಿ ಮಾತಾಡ್ತಾನೆ. ಆಗ ಸೆರಾ ಸಿಟ್ಟಿನಿಂದ ಹೇಳ್ತಾಳೆ ನೀನ್ ತಂದ ಮನೆ ನಕ್ಷೆ ನಂಗೆ ಸಿಕ್ತು. ನನ್ಗೆ ಚೆನ್ನಾಗಿ ಗೊತ್ತಿದೆ ಅದರ ಸಹಾಯ ತಗೊಂಡೆ ಬೇಸ್ಮೆಂಟ್ ಗೆ ಹೋಗೋ ಪ್ರಯತ್ನ ಪಟ್ಟಿದ್ದೀ ಅಂತ. ನಿಂಗೆ ಎಷ್ಟ್ ಸಲ ಹೇಳಿ ಆ ಬೇಸ್ಮೆಂಟ್ ಗೆ ಹೋಗೋ ಪ್ರಯತ್ನ ಮಾಡ್ಬೇಡ ಅಂತ. ಯಾಕೆ ನಿಂಗೆ ಅರ್ಥ ಆಗಲ್ಲ? ಈಗ ನಾನು ಪ್ರೆಗ್ನೆಂಟ್ ಇದ್ದೀನಿ. ಮುಂದೆ ಹಾಸ್ಪಿಟಲ್ ಖರ್ಚು ಮಗುವಿನ ಖರ್ಚೆಲ್ಲ ಬರುತ್ತೆ. ಅದಕ್ಕೆಲ್ಲ ಈಗ್ಲಿಂದಲೇ ನಾವು ಹಣನ ಸೇವ್ ಮಾಡ್ಬೇಕಾಗುತ್ತೆ. ಈ ಮನೆನೇನಾದ್ರೂ ಕಳ್ಕೊಂಡ್ರೆ ಹೊಸ ಮನೆ ತಗೊಳ್ಳೋಕೆ ಬಹಳಷ್ಟು ಖರ್ಚಾಗುತ್ತೆ. ನಂಗೆ ನೀನು ಪ್ರಾಮಿಸ್ ಮಾಡು ಇನ್ನು ಯಾವತ್ತು ಬೇಸ್ಮೆಂಟ್ ಗೆ ಹೋಗೋ ಪ್ರಯತ್ನ ಮಾಡಲ್ಲ ಅಂತ. ಸೆರಳ ಪ್ರೆಗ್ನೆನ್ಸಿ ವಿಷಯ ಕೇಳಿ ಜಾನ್ಗಂತೂ ತುಂಬಾನೇ ಖುಷಿಯಾಗುತ್ತೆ. ಇನ್ನು ಬೇಸ್ಮೆಂಟ್ ಗೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ತಾನೆ. ಮರುದಿನ ಬೆಳಗ್ಗೆ ಜಾನ್ಗೆ ಕಂಪನಿಯಿಂದ ಕಾಲ್ ಬಂದು ಲೀಸಾ ಹಾಕಿರೋ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಲ್ಲಿ ಜಾನ್ ನಿರಪರಾಧಿ ಅಂತ ಪ್ರೂವ್ ಆಗಿ ಅವನನ್ನ ವಾಪಸ್ ಕೆಲ್ಸಕ್ಕೆ ಜಾಯಿನ್ ಆಗೋಕೆ ಕರೀತಾರೆ. ಅದನ್ನ ಕೇಳಿ ಫುಲ್ ಜೋಶಿಂದ ಪ್ರತಿದಿನ ಆಫೀಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಲೀಸಾ ಜಾನ್ ಮನೆಗೆ ಬಂದ್ಮೇಲಿಂದ ಇದುವರೆಗೂ ಆಫೀಸ್ಗೂ ಬಂದಿರೋಲ್ಲ. ಎಲ್ ಹೋದ್ಲು ಅಂತ ಯಾರಿಗೂ ಗೊತ್ತಿರೋಲ್ಲ. ಮನೆಯಲ್ಲಿ ಜಾನ್ ಅವನ ಮುಂದೆ ಬರೋ ಮಗುಗೋಸ್ಕರ ಒಂದು ರೂಮ್ ನ ರಿನೋವೇಟ್ ಮಾಡ್ತಿರೋವಾಗ ಫ್ರೇಮ್ ನ ಹಿಂದೆಯಿಂದ ಒಂದು ಹೋಲ್ ಕಾಣಿಸ್ಕೊಳ್ಳುತ್ತೆ. ಅದನ್ನ ತೆಗೆದು ನೋಡಿದಾಗ ಅದರಿಂದ ಒಂದು ಬುಲೆಟ್ ಸಿಗುತ್ತೆ. ಅದನ್ನ ನೋಡಿ ಜಾನ್ ನ ತಲೆಯಲ್ಲಿ ಅನುಮಾನ ಶುರುವಾಗುತ್ತೆ. 20 ವರ್ಷದ ಹಿಂದೆ ಏಮಿ ಅವನ ಹೆಂಡತಿ ಮಗುವನ್ನ ಇಲ್ಲೇ ಕೊಂದು ಅವರ ಬಾಡಿನ ಬೇಸ್ಮೆಂಟ್ ಅಲ್ಲಿ ಯಾಕೆ ಅಡಗಿಸಿಟ್ಟಿರ್ಬಾರ್ದು, ಅಲ್ಲಿ ಹೋಗಿ ಈ ವಿಷಯನ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಸೆರಾ ಹತ್ರ ಹೇಳ್ತಾನೆ. ಅದಕ್ಕೆ ಸೆರಾ ಆ ತರ ಎಲ್ಲ ಏನೂ ಆಗಿರೋಲ್ಲ. ಆ ತರ ಆಗಿದ್ರು ಕೂಡ ಅವನ ಹೆಂಡತಿ ಮಗಳನ್ನ ಹುಡ್ಕೊಂಡು ಪೊಲೀಸರು ಖಂಡಿತವಾಗಿಯೂ ಈ ಮನೆಗೆ ಬಂದೇ ಬರ್ತಿದ್ರು. ಬೇಸ್ಮೆಂಟ್ ಅನ್ನ ಚೆಕ್ ಮಾಡೇ ಮಾಡ್ತಿದ್ರು. ಅದರಿಂದ ಈಸಿಯಾಗಿ ಏಮಿ ಸಿಕ್ಕಿ ಬೀಳ್ತಿದ್ದ. ನಾನೀಗ ಪ್ರೆಗ್ನೆಂಟ್. ನಿನ್ನ ಯೋಚನೆ ಪೂರ್ತಿ ನನ್ನ ಮೇಲೆ ಅಷ್ಟೇ ಇರ್ಬೇಕು. ಇನ್ನು ಬರೋ 9 ತಿಂಗಳು ನಂಗೆ ತುಂಬಾ ಟಫ್ ಆಗಿರುತ್ತೆ. ನಮ್ಮ ಈ ಮಗುಗಾದ್ರೂ ನಾವು ಟೈಮ್ ಕೊಟ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ. ಅವಳ ಮಾತಿಗೆ ಜಾನ್ ಒಪ್ಪಿ ಸುಮ್ನಾಗ್ಬಿಡ್ತಾನೆ. ಮರುದಿನ ಪೊಲೀಸ್ ಲೀಸಾ ಕಾಣೆಯಾಗಿರೋ ಬಗ್ಗೆ ಜಾನ್ ನ ವಿಚಾರಣೆ ಮಾಡೋಕೆ ಅವನ ಮನೆಗೆ ಬರ್ತಾರೆ. ಲೀಸಾ ಜಾನ್ ನ ಮೇಲೆ ಸುಳ್ಕೇಸ್ ಹಾಕಿದ್ಲು ಅಲ್ವಾ, ಅದೇ ಸೇಡಿನಿಂದ ಜಾನ್ ಅವಳಿಗೆ ಏನಾದ್ರೂ ಮಾಡಿರ್ಬೋದು ಅಂತ ಅವನಲ್ಲಿ ಬಹಳಷ್ಟು ಕ್ವಶನ್ ಅನ್ನ ಕೇಳಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದಕ್ಕೆಲ್ಲ ಜಾನ್ ನಿಜನೇ ಆನ್ಸರ್ ಮಾಡ್ತಾನೆ. ನನ್ನ ಮತ್ತೆ ಲೀಸನ ಮಧ್ಯ ಸಂಬಂಧ ಇದ್ದಿದ್ದು ನಿಜ. ನನ್ನ ಮದುವೆ ಆದ್ಮೇಲಿಂದ ಅವಳ ಮತ್ತೆ ನನ್ನ ಮಧ್ಯ ಯಾವುದೇ ಸಂಬಂಧನೂ ಇರ್ಲಿಲ್ಲ. ಆ ಮಾತನ್ನೆಲ್ಲ ಅವನ ಹೆಂಡತಿ ಕೇಳಿಸ್ಕೊಂಡ್ ಬಿಡ್ತಾಳೆ. ಮತ್ತೆ ಪೊಲೀಸರ ಹತ್ರ ಬಂದು ನನ್ನ ಗಂಡ ಅವಳು ಕಾಣೆಯಾದ ದಿನ ಮನೆಯಲ್ಲೇ ಇದ್ದ. ವಿಚಾರಣೆ ಮಾಡೋಕೆ ಬರೋ ಮೊದ್ಲು ಏನಾದ್ರೂ ಸಾಕ್ಷಿನ ಇಟ್ಕೊಂಡು ಬರ್ಬೇಕು. ಸುಮ್ನೆ ಬಂದು ವಿಚಾರಣೆ ಮಾಡೋದು ಸರಿಯಲ್ಲ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ತಾಳೆ. ಅವರು ಅಲ್ಲಿಂದ ಹೋದ್ಮೇಲೆ ಸೆರಾ ಜಾನ್ ನ ಮೇಲೆ ಸಿಟ್ ಮಾಡ್ಕೊಳ್ತಾಳೆ. ಯಾಕಂದ್ರೆ ಜಾನ್ ಹಾಗೆ ಲೀಸನ ಅಫೇರ್ ಅಂತೂ ಪೊಲೀಸರಿಂದ ಗೊತ್ತಾಗಿರುತ್ತೆ ಅಲ್ವಾ, ಅದಕ್ಕೆ. ಆಗ ಜಾನ್ ಅವನನ್ನೇ ಡಿಫೆಂಡ್ ಮಾಡ್ಕೋತಾನೆ. ನಮ್ಮಿಬ್ಬರ ರಿಲೇಶನ್ಶಿಪ್ ತುಂಬಾ ಹಿಂದೆನೆ ಮುರಿದೋಗಿತ್ತು ಅಂತ. ಆದ್ರೆ ಸೆರಾ ಅವನ ಒಂದು ಮಾತನ್ನು ಕೇಳೋಕು ರೆಡಿ ಇರೋಲ್ಲ. ಅವಳಿಗೀಗ ಜಾನ್ ನ ಮೇಲೆ ಅನುಮಾನ ಶುರುವಾಗಿರುತ್ತೆ. ಇಲ್ಲಿ ಅವನೇ ಲೀಸನ ಕೊಂದ್ಬಿಟ್ಟಿದನು ಅಂತ. ಅದಕ್ಕೆ ಅವನ ಜೊತೆ ಇರೋಕು ಇಷ್ಟಪಡಲ್ಲ. ಮರ್ಡರ್ ಕೇಸ್ ಆರೋಪಿ ಇರುವಂತ ವ್ಯಕ್ತಿ ಜೊತೆ ನನ್ನ ಮಗುನ ಬೆಳೆಸೋಕೆ ನಾನು ತಯಾರಿಲ್ಲ ಅಂತ ಹೇಳಿಬಿಡ್ತಾಳೆ. ಜಾನ್ ಅವಳನ್ನ ನಂಬಿಸೋಕೆ ಪ್ರಯತ್ನ ಮಾಡ್ತಾನೆ. ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ. ಆದ್ರೆ ಅವನ ಮಾತ್ ಕೇಳ್ದೆ ಸೀದಾ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೋತಾಳೆ. ಈಗ ಜಾನ್ ನ ತಲೆಯಲ್ಲಿ 1000 ಪ್ರಶ್ನೆಗಳು ಕಾಡ್ತಾ ಇರುತ್ತೆ. ಅದರ ಬಗ್ಗೆ ಎಲ್ಲ ಡೀಪ್ ಆಗಿ ಯೋಚನೆ ಮಾಡಿದಾಗ ಅವನಿಗೆ ಅನ್ಸುತ್ತೆ ಯಾವಾಗ ಈ ಮನೆಗೆ ಬಂದು ಅಲ್ಲಿಂದ ಅವನ ಪ್ರಾಬ್ಲಮ್ ದುಪ್ಪಟ್ಟಾಯ್ತು ಅಂತ. ಇಲ್ಲಿ ಆಗ್ತಿರೋ ಎಲ್ಲ ಪ್ರಾಬ್ಲಮ್ ಗಳ ಹಿಂದೆ ಬೇಸ್ಮೆಂಟ್ ಅಲ್ಲಿ ಅಡಗಿರೋ ರಹಸ್ಯನೇ ಕಾರಣ ಆಗಿರ್ಬೋದು ಅಂತ ಮರುದಿನ ಆ ಮನೆಯ ಹಿಂದಿನ ಓನರ್ ಆದ ಪೋಲ್ ಹತ್ರ ಹೋಗಿ ಮಾತಾಡ್ತಾನೆ. ಮನೆನೇ ಸುಟ್ಟು ಬಿಡುವಷ್ಟು ಕೋಪ ಆ ಮನೆ ಮೇಲೆ ಯಾಕಿದೆ, ಬೇಸ್ಮೆಂಟ್ ಅಲ್ಲಿ ಅಡಗಿರೋ ರಹಸ್ಯ ಆದ್ರೂ ಏನು ಅಂತ ಬಹಳಷ್ಟು
ಬಹಳಷ್ಟು ಕ್ವಶನ್ ನ ಮಾಡ್ತಾನೆ. ಆಗ ಅವನು ಆ ಮನೆಯೊಂದು ಶಾಪಿತ ಮನೆ, ಅಲ್ಲಿರೋ ಯಾರನ್ನು ನೆಮ್ಮದಿಯಾಗಿ ಇರೋಕೆ ಆಗಲ್ಲ. ಆ ಮನೇಲೆ ನನ್ನ ಹೆಂಡತಿ ನನಗೆ ಡೈವರ್ಸ್ ಕೊಟ್ಟು ಹೋದ್ಲು, ಮತ್ತೆ ನೀನು ಯಾವತ್ತು ಬೇಸ್ಮೆಂಟ್ ಡೋರ್ ನ ಓಪನ್ ಮಾಡೋಕೆ ಹೋಗ್ಬೇಡ ಅಂತ ಇವನಿಗೆನೆ ಸಲಹೆ ಕೊಡ್ತಾನೆ. ಬೇಸ್ಮೆಂಟ್ ಅಲ್ಲಿ ಏನಿದೆ ಅನ್ನೋ ಮಾತಿಗೆ ಮಾತ್ರ ಅವನಿಂದ ಆನ್ಸರ್ ಸಿಕ್ಕಿರೋಲ್ಲ. ಅವನ ಎಲ್ಲಾ ಮಾತುನು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿ ಇರುತ್ತೆ. ಜಾನ್ ಮನೆಗೆ ವಾಪಸ್ ಬಂದು ಏನ್ ಬೇಕಾದ್ರೂ ಆಗ್ಲಿ ಇವತ್ತಂತೂ ಆ ಡೋರ್ ನ ಓಪನ್ ಮಾಡೇ ತೀರೋದು ಅಂತ ಡೋರ್ ನ ಓಪನ್ ಮಾಡ್ತಾನೆ. ಇನ್ನೇನು ಬೇಸ್ಮೆಂಟ್ ಒಳಗೆ ಏನಿದೆ ಅಂತ ನೋಡುವಷ್ಟರಲ್ಲೇ ಸೆರಾ ಹಿಂದಿನಿಂದ ಬಂದು ಅವನ ತಲೆಗೆ ಹೊಡೆದು ಅನ್ಕಾನ್ಶಿಯಸ್ ಮಾಡಿ ಬಿಡ್ತಾಳೆ. ಅವನಿಗೆ ಕಾನ್ಶಿಯಸ್ ಬರೋವಾಗ ಅವನು ಮನೆ ಒಳಗೆ ಇರ್ತಾನೆ. ಅವನ ಮುಂದೆ ಸೆರಾ ನಿಂತಿರ್ತಾಳೆ. ಈ ತರ ಎಲ್ಲ ಯಾಕೆ ಮಾಡ್ದೆ ಅಂತ ಕೇಳ್ದಾಗ ಅವಳು ಆನ್ಸರ್ ಮಾಡ್ತಾಳೆ, ನೀನೇನಾದ್ರೂ ಆ ಡೋರ್ ನ ಓಪನ್ ಮಾಡ್ತಿದ್ರೆ ನನ್ನ ರಹಸ್ಯ ಎಲ್ಲ ಬಯಲಾಗ್ತಿತ್ತು ಅಂತ ಹೇಳಿ ಅವತ್ತು ಸೆರಾ ಮನೆಗೆ ಬಂದಾಗ ನಿಜಕ್ಕೂ ಅಲ್ಲಿ ಏನ್ ನಡೀತು ಅನ್ನೋ ಸತ್ಯನ ಈಗ ಹೇಳ್ತಾಳೆ. ಸೆರಾ ಬೇಸ್ಮೆಂಟ್ ಇಂದ ಹೊರಗೆ ಬಂದಾಗ ಡೋರ್ ಓಪನ್ ಆಗಿರುವುದನ್ನ ನೋಡಿ ಮನೆಗೆ ಯಾರೋ ಬಂದಿರ್ಬೇಕು ಅಂತ ಹುಡುಕ್ತಾ ಹೋದಾಗ ಲೀಸ್ ಅವಳಿಗೆ ಸಿಕ್ಕಿರ್ತಾಳೆ. ಅವಳು ಪ್ರೆಗ್ನೆನ್ಸಿ ಕಿಟ್ ನ ನೋಡ್ತಾ, ಈಗ ನಿನ್ಗೆ ಏನೆಲ್ಲ ಸಿಕ್ಕಿದ್ಯೋ ಅದ್ರ ಮೇಲೆ ನನ್ ಹಕ್ಕಿರ್ಬೇಕಿತ್ತು. ಜಾನ್ ನಿಂಗೆ ಸಿಗೋ ಮೊದ್ಲು ನನ್ನವಾಗಿದ್ದ, ಏನೇ ಆಗ್ಲಿ ಅವನನ್ನ ವಾಪಸ್ ಪಡ್ದೆ ಪಡಿತೀನಿ, ನನ್ನವನಾಗಿ ಮಾಡೇ ಮಾಡ್ತೀನಿ ಅಂತ ಹೇಳ್ತಾಳೆ. ನನ್ನಿಂದ ನಿನ್ನ ಎಲ್ಲಿ ದೂರ ಮಾಡ್ಬಿಡ್ತಾಳು ಅಂತ ಭಯದಿಂದ ಅವಳನ್ನ ಶೂಟ್ ಮಾಡ್ಬಿಟ್ಟೆ. ಆದ್ರೂ ಅವಳ ಜೀವ ಹೋಗಿರ್ಲಿಲ್ಲ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಷ್ಟು ಧೈರ್ಯನೂ ನಂಗೆ ಬಂದಿಲ್ಲ. ಇಲ್ಲಿ ಹಾಸ್ಪಿಟಲ್ ಅಲ್ಲೇ ಸತ್ತು ಕೇಸ್ ನನ್ ತಲೆಗೆ ಬಂದ್ಬಿಡುತ್ತೋ ಅಂತ ಅದಕ್ಕೆ ಅವಳ ಕತ್ತಿಸ್ಕಿ ಕೊಂದು ಡೆಡ್ ಬಾಡಿನ ಬೇಸ್ಮೆಂಟ್ ಅಲ್ಲಿ ಬಚ್ಚಿಟ್ಟೆ. ಅವಳ ಕಾರ್ನ ನದಿ ಪಕ್ಕ ನಿಲ್ಸಿ ಮೊಬೈಲ್ ನಲ್ಲಿದ್ದ ಸಿಮ್ ನದಿಗೆ ಎಸ್ತು ಎಲ್ಲ ಸಾಕ್ಷಿನ ನಾಶ ಮಾಡಿ ಅವಳನ್ನ ಕೊಂದಾಗ ಹಾಕೊಂಡಿರೋ ಡ್ರೆಸ್ನೂ ಬಿಟ್ಟಿಲ್ಲ, ಅದನ್ನ ಬೆಂಕಿ ಕೊಟ್ಟು ಸುಟ್ಬಿಟ್ಟೆ. ಆದ್ರೆ ಒಂದು ಸುಳಿವನ್ನ ಮಾತ್ರ ಬಿಟ್ಟಿದ್ದೆ, ಅದು ನಿನ್ನ ಕಣ್ಣಿಗೆ ಗೋಚರ ಆಯ್ತು. ಅದೇ ಆ ಬುಲೆಟ್, ಅದು ಲೀಸಗೆ ಶೂಟ್ ಮಾಡೋ ಟೈಮಲ್ಲಿ ಬೈ ಮಿಸ್ ಆಗಿ ಗೋಡೆಗೆ ತಗಲಿತ್ತು. ಆ ವಿಷಯ ಮಾತ್ರ ನನ್ನ ಗಮನಕ್ಕೆ ಬಂದಿರ್ಲಿಲ್ಲ. ಅದು ನಿನ್ನ ಕೈಗೆ ಸಿಕ್ತಾಗ ನಾನು ಸಿಕ್ಕಿ ಬೀಳೋ ಭಯ ಹೆಚ್ಚಾಯ್ತು. ಅದಕ್ಕೆ ನಿನ್ನ ಬೇಸ್ಮೆಂಟ್ ಗೆ ಹೋಗೋದನ್ನ ತಡಿತಾ ಇದ್ದೆ. ಅವತ್ತು ಪೊಲೀಸರು ಬಂದಾಗ ನಿನ್ನ ಕಾಪಾಡೋಕೆ ಇದೇ ಕಾರಣ ಆಗಿತ್ತು. ಇಲ್ಲಿ ನಿನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಈ ಕೇಸ್ ನನ್ ಬುಡಕ್ಕೆ ಬಂದ್ಬಿಡುತ್ತೋ ಅಂತ. ಇದನ್ನೆಲ್ಲ ಸೆರಾ ಯಾವ ರೀತಿ ಹೇಳ್ತಾ ಇರ್ತಾಳೆ ಅಂದ್ರೆ, ಅಲ್ಲಿ ನಡೆದಿದ್ದು ಕೊಲೆ ಅಲ್ಲ, ಬದಲಾಗಿ ಪಾರ್ಟಿ ಅನ್ನೋ ರೀತಿ ಇರುತ್ತೆ. ಅದನ್ನೆಲ್ಲ ಕೇಳಿ ಜಾನ್ ಹೇಳ್ತಾನೆ, ಟೆನ್ಷನ್ ಆಗ್ಬೇಡ, ನಿನ್ಗೋಸ್ಕರ ಒಳ್ಳೆ ಲಾಯರ್ ಅನ್ನ ಹೈಯರ್ ಮಾಡ್ತೀನಿ. ಅವನ ಮಾತನ್ನ ಕೇಳಿ ಸೆರಾಗಂತೂ ನಗು ಬರುತ್ತೆ. ಏನು, ಒಳ್ಳೆ ಲಾಯರ್ ಅನ್ನ ಹೈಯರ್ ಮಾಡ್ತೀಯಾ? ಹೆಲೋ, ಟೆನ್ಷನ್ ಆಗ್ಬೇಕಾಗಿದ್ದು ನಾನಲ್ಲ, ನೀನು. ನನಗೆ ಲೀಸಾ ಯಾರು ಅಂತಲೇ ಗೊತ್ತಿಲ್ಲ. ಈ ಕೇಸ್ ಏನಾದ್ರೂ ನನ್ ಕಡೆ ತಿರುಗಿದ್ರೆ ಅದು ಸುತ್ತುವರ್ಸಿ ಕೊನೆಗೆ ನಿನ್ ಬುಡಕೇನೆ ಬರೋದು. ಎಲ್ಲ ಸಾಕ್ಷಿ ಅನುಮಾನ ನಿನ್ನನ್ನೇ ಆರೋಪಿ ಮಾಡಿ ಬಿಡುತ್ತೆ. ಅದಕ್ಕಿಂತ ಒಳ್ಳೇದು ನೀನು ಸುಮ್ನಿರು, ನಾನು ಸುಮ್ನಿರ್ತೀನಿ ಅಂತ. ಈ ಬೇಸ್ಮೆಂಟ್ ನ ವಿಷಯ ಯಾರಾದ್ರೂ ಕೇಳಿದ್ರೆ ಏಮಿ ಅದನ್ನ ಓಪನ್ ಮಾಡ್ಬಾರ್ದು ಅಂತ ತರ್ದಿದ್ದಾನೆ ಅಂತ ಹೇಳಿದ್ರಾಯ್ತು. ಜಾನ್ಗೂ ಗೊತ್ತಿರುತ್ತೆ ಈ ವಿಷಯದ ಬಗ್ಗೆ ಏನೇ ಮಾಡೋಕ್ ಹೋದ್ರು ಅದು ಕೊನೆಗೆ ಅವನ ತಲೆಗೇನೆ ಬರೋದು ಅಂತ. ಅದಕ್ಕೆ ಸೆರಾ ಮಾತನ್ನ ಕೇಳೋದ್ ಬಿಟ್ರೆ ಅವನಿಗೆ ಬೇರೆ ದಾರಿ ಇರಲ್ಲ. ಆದ್ರೂ ಅವನ ಮುಖದಲ್ಲಿ ಒಂದು ಭಯ ಇದ್ದಿರುತ್ತೆ, ಎಲ್ಲಿ ಅವನು ಸಿಕ್ಕಿ ಬೀಳ್ತಾನೋ ಅಂತ. ಅದಕ್ಕೆ ಸೆರಾ ಅವನಿಗೆ ಧೈರ್ಯ ಹೇಳ್ತಾಳೆ, ಈ ಊರಲ್ಲಿ ಕಾಣೆಯಾಗಿರೋರ ಸಂಖ್ಯೆ ಜಾಸ್ತಿ ಇದೆ. ಅವರ ಡೆಡ್ ಬಾಡಿ ಸಿಗದಿದ್ರೆ ಪೊಲೀಸರು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋದನ್ನ ನಿಲ್ಲಿಸ್ತಾರೆ. ಅದಕ್ಕೆ ಆ ಬೇಸ್ಮೆಂಟ್ ಗೆ ಹೋಗೋ ದಾರಿನ ಕಂಪ್ಲೀಟ್ ಆಗಿ ಮುಚ್ಚಿಬಿಡ್ತಾರೆ. ಅದಾಗಿ ಬಹಳಷ್ಟು ವರ್ಷ ಕಳೆದ ಮೇಲೆ ಅವನ ಹೆಂಡತಿ ಪ್ರೆಗ್ನೆಂಟ್ ಆಗಿರೋ ಖುಷಿಗೆ ಮನೇಲೊಂದು ಪಾರ್ಟಿನ ಇಟ್ಕೋತಾರೆ. ಅದರಲ್ಲಿ ಅವನ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಬಂದಿರ್ತಾರೆ. ಆಗ ಅವರ ನೇಬರ್ ಇವರಿಗೆ ಹೇಳ್ತಾಳೆ, ಪಿಯಾನೋ ಮೇಲೆ ಆಮಿ ನಿಮ್ಗೊಂದು ಗಿಫ್ಟ್ ಇಟ್ಟಿದ್ದಾನೆ ಅಂತ. ಅಲ್ಲಿಗೆ ಹೋಗಿ ನೋಡಿದಾಗ ಅದರಲ್ಲಿ ಆ ಬೇಸ್ಮೆಂಟ್ ಡೋರ್ ನ ಕೀ ಹಾಗೆ ಒಂದು ಲೆಟರು ಇರುತ್ತೆ. ಈಗ ನಿಮ್ಗೆ ಆ ಡೋರ್ ನ ಓಪನ್ ಮಾಡೋಕೆ ಧೈರ್ಯ ಇದ್ರೆ ನೀವು ಡೋರ್ ನ ಓಪನ್ ಮಾಡ್ಬೋದು ಅಂತ ಆ ಲೆಟರ್ ಅಲ್ಲಿ ಬರ್ದಿರುತ್ತೆ. ಅವನು ಕೊಟ್ಟ ಕೀ ಲೆಟರ್ ಅನ್ನ ಅಲ್ಲೇ ಇಟ್ಟು ಅವರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಫೋಟೋ ತಗೊಳ್ಳೋಕೆ ಹೋಗ್ತಾರೆ. ಅಲ್ಲಿ ಎಲ್ಲರ ಮುಖದಲ್ಲಿ ಖುಷಿ ಇರುತ್ತೆ, ಆದ್ರೆ ಜಾನ್ ನ ಬಿಟ್ಟು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಕಡೆ ಹಂತ ತನಕ ಬಂದಿದ್ದೀರಿ ಅಂದ್ರೆ ಬೇಸ್ಮೆಂಟ್ ಅಲ್ಲಿ ಏನಿದೆ ಅಂತ ನೋಡೋಕೆ ಬಂದಿರ್ತೀರಾ. ನಿಮಗೆಲ್ಲ ಖಂಡಿತವಾಗಿಯೂ ನಿರಾಶೆನೂ ಆಗಿರುತ್ತೆ. ಬಟ್ ನಿಮ್ಗೋಸ್ಕರ ಈ ಮೂವಿನ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಪಡ್ತೀನಿ, ಕೇಳಿ. ಈ ಮನೆ ಇದೆಯಲ್ಲ, ಇದೊಂದು ನಾರ್ಮಲ್ ಮನೆ ಆಗಿರೋಲ್ಲ, ಶಾಪಗ್ರಸ್ತ ಮನೆ ಆಗಿರುತ್ತೆ. ಇಲ್ಲಿಗೆ ಯಾರು ಬರ್ತಾರೋ ಅವರಿಗೆ ಕಷ್ಟ, ಟೆನ್ಷನ್, ಪ್ರಾಬ್ಲಮ್ ಫೇಸ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಅದು ಜಾನ್ ಹಾಗೆ ಸೆರಾ ಕಪಲ್ ಗಳನ್ನ ನೋಡಿನೇ ನೀವು ಅರ್ಥ ಮಾಡ್ಕೊಂಡಿರ್ತೀರಾ. ಹಾಗೇನೆ ಬೇಸ್ಮೆಂಟ್ ವಿಷಯಕ್ಕೆ ಬಂದ್ರೆ ಅದ್ರ ಒಳಗೆ ಏನಿದೆ ಅಂತ ಕರೆಕ್ಟ್ ಆಗಿ ತೋರ್ಸಿಲ್ಲ. ಆದ್ರೆ ಈ ಮೂವಿನ ನೋಡಿ ನಾವು ಅಂದಾಜು ಮಾಡ್ಬೋದು ಅದ್ರ ಒಳಗೆ ಈ ಮನೆಯಲ್ಲಿ ವಾಸವಾಗಿದ್ದಂತಹ ಬಹಳಷ್ಟು ಜನರ ರಹಸ್ಯ ಅಡಗಿದೆ ಅಂತ. ಆಮಿ ಈ ಮನೆಯಲ್ಲಿ ಮೊದಲು ವಾಸವಾಗಿದ್ದ ಅವನ ಹೆಂಡತಿ ಮಗಳು ಕಾಣೆಯಾದ್ರು. ಜಾನ್ ಗೆಸ್ ಮಾಡಿರೋ ರೀತಿನೇ ಅವರನ್ನ ಕೊಂದು ಅವರ ಬಾಡಿನ ಬೇಸ್ಮೆಂಟ್ ಅಲ್ಲಿ ಅಡಗಿಸಿಟ್ಟಿರ್ಬೋದು. ನಂತರ ಪೋಲ್ ಅವನ ಹೆಂಡತಿ ಅವನಿಗೆ ಡೈವರ್ಸ್ ಕೊಟ್ಟು ಹೋದ್ಲು. ಡೈವರ್ಸ್ ಕೊಟ್ಟಿದ್ದಾಳೆ ಅಂದ್ರೆ ಸಣ್ಣ ವಿಷಯ ಅಂತೂ ಆಗಿರ್ಲಿಕ್ಕಿಲ್ಲ, ಏನೋ ದೊಡ್ಡದಾಗೆ ಅವನ ಜೀವನದಲ್ಲಿ ನಡೆದಿರುತ್ತೆ. ಅದ್ರಲ್ಲಿ ಅವನ
ಏನೋ ಒಂದು ರಹಸ್ಯ ಆ ಬೇಸ್ಮೆಂಟ್ ಅಲ್ಲಿ ಅಡಗಿರಬಹುದು. ಆದ್ರೆ ಅಲ್ಲಿ ವಾಸವಾಗಿದ್ದ ಯಾರಿಗೂ ಗೊತ್ತಿಲ್ಲ ಆ ಬೇಸ್ಮೆಂಟ್ ಅಲ್ಲಿ ಏನಿದೆ ಅಂತ. ಅವರು ಅದನ್ನ ಕಂಡು ಹುಡುಕೋಕು ಹೋಗೋಲ್ಲ. ಹೋದ್ರುನು ಮೊದ್ಲಿಗೆ ರಿವೀಲ್ ಆಗೋದು ಇವರ ರಹಸ್ಯನೇ ಅಲ್ವಾ. ಈಗ ಕೀ ಅಂತೂ ಸಿಕ್ಕಿರ್ಬೋದು, ಆದ್ರೆ ಜಾನ್ ಹಾಗೆ ಸೆರಾ ಆ ಬೇಸ್ಮೆಂಟ್ ಅನ್ನ ಖಂಡಿತ ಓಪನ್ ಮಾಡಲ್ಲ.